ಏಯ್, ನನ್ನ ಮಗನ ಹತ್ರ ನೀನು ಯಾಕೆ ಮಾತಾಡೋದು? ಯಾಕೆ ಮಾತಾಡೋದು ನೀನು ನನ್ನ ಮಗನ ಹತ್ರ? ಏನೈತೆ ನನ್ನ ಮಗನ ಹತ್ರ ನೀನು ಮಾತಾಡೋದು? ಏನೈತೆ ಅಂಥದ್ದು ಮಾತಾಡೋದು? ನನ್ನ ಮಗನ ಯಾಕೆ ಮಾತಾಡ್ಸೋದು? ಅಷ್ಟೊಂದು ಒತ್ತಾಯ ಮಾಡಿ ಅವನು ಮಾತಾಡಿಸ್ತಾ ಇದೆಯಲ್ಲ, ಯಾಕೆ? ಏನಾಯ್ತು? ಯಾಕೆ ಮಾತಾಡ್ಸೋದು? ಏನೈತೆ ನನ್ನ ಮಗನ ಹತ್ರ ಅಂಥದ್ದು ಮಾತಾಡೋ ಅಂಥದ್ದು ನೀನು? ಹಾಂ, ಯಾಕೆ ಮಾತಾಡ್ಸೋದು ಅವನ್ನ? ಅಮ್ಮ ಅದು ಬಿಡಮ್ಮ ಅಂತಲ್ಲ, ಹೋಗ್ಲಿ. ಸುಮ್ಕಿರೋ, ನಿಂದೇನು ತಪ್ಪಿಲ್ಲ. ನಾನು ನೋಡಿದ್ದೀನಿ ನೀನು ಮಾತಾಡೋದು ಮಾತಾಡಿದ್ಯಾ. ಮಾತಾಡಿಸ್ಬಿಡಮ್ಮ, ನಮ್ಮಮ್ಮ ಬೈತೈತೆ ಅಂತ ನೀನು ಹೇಳಿದ್ಯಾ. ಆದರೆ ಒತ್ತಾಯ ಮಾಡಿ ಮಾತಾಡಿಸ್ತಾ ಇರೋದು ಇವಳು. ಏಯ್, ಮಾತಾಡಿಸ್ಬೇಡ ನೋಡಿ, ಹೇಳಿರ್ತೀನಿ. ಏನಕ್ಕೆ ನೀನು ಮಾತಾಡ್ಸೋದು? ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ಸುಮ್ಮನೆ ಮಾತಾಡಿಸ್ಕೊಂಡು ಇಲ್ಲೆಲ್ಲ ಕೆಣ್ಕೊಂಡು ಬಂದು ಆಮೇಲೆ ಅವ್ನ ತಲೆ ಮೇಲೆ ಏನಾದರೂ ಎಳೆಯಾಕೆ? ಹಾಂ, ಆಮೇಲೆ ಹಿಂಗೆ ಮಾಡಿದ್ರಪ್ಪ ಹಂಗೆ ಮಾಡಿದ್ರಪ್ಪ ನಮಗೆ ಅಂತೇಳಿ ಊರು ತುಂಬ ಎಲ್ಲ ನಮ್ಮ ಮರ್ಯಾದೆ ತೆಗಿಯಕ್ಕೆ ನೀವು ನಾವು ಹೆಂಗೆ ಗೌರವಾಗಿದ್ದೀವಿ. ಸುಮ್ಮನೆ ಯಾಕೆ ಬಂದು ನನ್ನ ಮಗನ ಸವಾಸಕ್ಕೆ ಬಂದು ನಮ್ಮ ಗೌರವ ಎಲ್ಲ ಹಾಳು ಮಾಡ್ತೀಯ? ನಾವು ಹೆಂಗೆ ಗೌರವಾಗಿದ್ದೀವಿ, ನಿನ್ನಿಂದ ನಮ್ಮ ನೆಮ್ಮದಿ ಯಾಕೆ ಹಾಳು ಮಾಡ್ತೀಯ ನೀನು? ಇಲ್ಲೋಡಿ ಭೂಮಿ ಅತ್ತೆ, ಇಲ್ಲೋಡಿ ಭೂಮಿ ಅತ್ತೆ, ನಾನು ಏನೋ ಮಾತಾಡ್ಬೇಕು ನಿಮ್ಮ ಹತ್ರ. ಆ ಭೂಮಿ ಅತ್ತೆನಾ? ಏನಿಲ್ಲ, ಅತ್ತೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಇನ್ನೊಂದ್ಸತಿ ಮಾತಾಡಿದ್ರೆ ನನ್ನ ಮಗನ ಹತ್ರ ಅತ್ತೆ ಅಂತೆ ಅತ್ತೆ. ಸುಮ್ಮನೆ ಹೋಗ್ತೀಯ ಇಲ್ಬೇಕತ್ತೆ? ಹೇಳೋದು ಕೇಳಿಸ್ಕೊಳ್ರಿ, ಅದು ಏನು ಕಂಗ್ ಮಾತಾಡ್ತೀರಾ? ಏನು ಮಾತಾಡ್ಸಿದ್ರೆ ಏನಾಗುತ್ತೆ? ನಿಮ್ಮ ಮಗನ ನಾನು ತುಂಬ ಕ್ಲೋಸು. ನೀನು ಕ್ಲೋಸ್ ಮಾಡ್ಕೊಂಬಕ್ಕೆ ಬರೋಳು ನನ್ನ ಮಗನ? ಓಹೋ, ಕ್ಲೋಸ್ ಅಂತೆ, ಕ್ಲೋಸು. ಹೇಳ್ರಿ ಬೇಕಾದ್ರೆ. ದಿನ ನನ್ನ ಜೊತೆ ಮಾತಾಡ್ತಾ ಇದ್ದ, ತುಂಬ ನನ್ನ ಹತ್ರ ನಗ್ತಾ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿರ್ತಿದ್ದ. ನನಗೆ ನ್ಯೂ ಇಯರ್ಗೆಲ್ಲನ ಒಂದು ದೊಡ್ಡದು ಡೈರಿ ಮಿಲ್ಕ್ ದೊಡ್ಡದು ಬರುತ್ತಲ್ಲ, ಆ ಥರ ದೊಡ್ಡ ಡೈರಿ ಮಿಲ್ಕು ಮತ್ತು ಗ್ರೀಟಿಂಗ್ ಎಲ್ಲ ಕೊಟ್ಟಿದ್ದ. ಅದರೊಳಗಡೆ ಎಲ್ಲನ ಕವನಗಳೆಲ್ಲ ಬರೆದು ಕೊಟ್ಟಿದ್ದ. ಏನು ಬರೆದು ಕೊಟ್ಟಿದ್ದ? ಏಯ್, ನೀನು ತಾವೆಲ್ಲ ಮಾಡಬೇಡ ನೋಡು. ಯಾಕೆ ಬರೆದು ಕೊಟ್ಟಿದ್ದ? ಇವಳಿಗೆ ಏನೋ ಕೊಡೋ ಅಂಥದ್ದು ನೀನು? ಅಮ್ಮ ಅದು ಅದರೊಳಗಡೆ ನಾನು ಏನು ಬರ್ದಿಲ್ಲ ಅಮ್ಮ. ಸುಮ್ಮನೆ ಏನೋ ಫ್ರೆಂಡ್ ಅಂತ ಹೇಳಿ ಒಂದು ಗ್ರೀಟಿಂಗ್ಸ್ ಇತ್ತು, ತಗೋ ಅಂತೇಳಿ ಚೆನ್ನಾಗಿ ಮಾತಾಡಿಸ್ತಾ ಇಲ್ಲ, ಅದಕ್ಕೆ ಕೊಟ್ಟಿದ್ದೆ. ಅಷ್ಟು ಬಿಟ್ಟರೆ ನಾನು ಅದರೊಳಗಡೆ ಏನು ಬರ್ದಿಲ್ಲ ಅಮ್ಮ, ಏನೂ ಬರ್ದಿಲ್ಲ ನಾನು. ಏಯ್, ಏನು ಬರ್ದಿಲ್ಲ ಅಂತೇಳಿ ನನ್ನ ಮಗ ಹೇಳ್ತಾ ಇದ್ದಾನೆ. ನೀನು ಅದು ಇದು ಬರ್ದಿದ್ದ ಅಂತ ಹೇಳ್ತಾ ಇದೆಯಲ್ಲ. ಈಗ ಹಿಂಗೇನೆ ನೀವಿಬ್ರು ಅಕ್ಕ ತಂಗಿಯರು, ನಿಮ್ಮ ಅಕ್ಕನ ಬುದ್ಧಿ ಎಲ್ಲ ನಾವು ನೋಡಿದ್ದೀವಿ. ನೀವು ಒಳ್ಳೆಯವರಲ್ಲ, ನೀವು ಸರಿ ಇಲ್ಲ ಅಂತ ಮಾತ್ರ ಮಾತಾಡಬೇಡಿ. ಇಲ್ಲಿ ನೋಡಿ, ಏನು ನಡೆದಿದೆ ನನ್ನ ಮಧ್ಯೆ ಆಗಲಿ ನೂತು ಮಧ್ಯೆ ಆಗಲಿ ಏನಿದೆ ಅಂತೇಳಿ ಫಸ್ಟ್ ತಿಳ್ಕೊಂಡು ಮಾತಾಡಿ. ತಿಳ್ಕೊಂಡಲ್ಲೇ ಸುಮ್ಮನೆ ಏನೇನೋ ಮಾತಾಡಬೇಡಿ ಭೂಮಿ ಅತ್ತೆ. ನೋಡಿ ಹೇಳಿರ್ತೀನಿ, ಭೂಮಿ ಅತ್ತೆ ನೀನು ಯಾಕೆ ನನ್ನ ಅತ್ತೆ ಎಂಬುದು? ನೀನು ಯಾವಳೆ ನನ್ನ ಅತ್ತೆ ಎಂಬಕ್ಕೆ? ಓಹೋ, ಅತ್ತೆ ಆವಾಗ ಅದನ್ನ ಇವಳಿಗೆ ನಾನು. ಅಮ್ಮ ಬಿಡಮ್ಮ, ಕೈಯೆಲ್ಲ ಮಾಡೋದೆಲ್ಲ ಮಾಡಬೇಡ, ಹೊಡಿಬೇಡ, ಬಿಡಮ್ಮ. ನಾನು ನಗ್ನಗ್ತಾ ನನ್ನ ಹತ್ರ ತುಂಬ ಕ್ಲೋಸ್ ಆಗಿದ್ದು, ಈಗ ನೋಡು ನಿಮ್ಮ ಅಮ್ಮನ ಹತ್ರ ಹೊಡಿಸ್ತಾ ಇದೆಯಲ್ಲ. ಅಲ್ಲ, ಹಿಂಗೆ ಮಾಡಬಾರ್ದು ನೂತು. ನಿನ್ನ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ ಗೊತ್ತಾ? ಈಗ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಂತಾಗೆ ಮಾತಾಡ್ತೀನಿ ನಡಿ. ಯಾಕೆ ಮಾತಾಡ್ಸೋದು? ನಿಮ್ಮ ಅಕ್ಕನೇ ಇಷ್ಟೊಂದೆಲ್ಲ ಕೆಟ್ಟೋಗಿದ್ದಾಳಲ್ಲ, ಅವಳನ್ನ ಯಾಕೆ ನೀವು ಬೈವಾಗಿ ಇಟ್ಕೊಂಡಿಲ್ಲ ಅಂತ ಕೇಳ್ತೀನಿ. ಅವಳೆ ದೊಡ್ಡಾಳೆ, ಹಿಂಗಾದ್ರೂ ಸಣ್ಣಳನ್ನ ಬೈವಾಗಿ ಇಕ್ಕಮಕ್ಕಾಗಲ್ವೇ ಅಂತ ಕೇಳ್ತೀನಿ. ನಡೀಲಿ. ಸುಮ್ಮನೆ ನಮ್ಮ ಮನೆ ಮರ್ಯಾದೆನೂ ತೆಗಿಯಕ್ಕೆ ಹಾಳು ಮಾಡಕ್ಕೆ ನೀವು ಮಾಡ್ತಾ ಇರೋದಿದ್ದೆಲ್ಲನ. ನೀವು ಒಳ್ಳೆಯವರಲ್ಲ, ನೀವು ಎಲ್ಲ ಹಾಳು ಮಾಡೋಕ್ಕಾಗಿ ಬರ್ತೀರ, ಎಲ್ಲರ ಜನ ಹಾಳು ಮಾಡೋಕ್ಕಾಗಿನ. ಯಾಕೆ ಭೂಮಿ, ಏನಾಯ್ತು? ಅಲ್ಲ ನೋಡು, ಅವನು ಹೋಗ್ತಾ ಇದ್ದಾನೆ, ಏನು ನೂತು ಅಂತ ಅಲ್ಲಿಂದ ಬಡ್ಕೊಂಡು ಬಂದ್ಲು. ಯಾರನ್ನ ಕಂಡಾರ ಏನು ಅನ್ಕಮ್ಮನ? ನನ್ನ ಮಗನ ಬಗ್ಗೆ ತಪ್ಪಾಗಿ ತಿಳ್ಕೊಂಬಲ್ವೇನೆ? ನಿನ್ನ ಸಲುವಾಗಿ ನಮ್ಮ ಮಗನ ಕೆಟ್ಟನ್ನಂಗೆ ಮಾಡ್ತಾ ಇದೆಯಾ? ನಾವು ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸ್ಕೊಂಡು ಒಳ್ಳೆಯನ್ನು ಮಾಡ್ಕೊಂಡಿದ್ದೀವಿ. ನನ್ನ ಮಗನ ಒಳ್ಳೆಯವನ ಥರ ನಾವು ನೋಡ್ತಾ ಇದ್ದೀವಿ. ಆದರೆ ನಿನ್ನಿಂದ ನನ್ನ ಮಗನ ಕೆಟ್ಟನಾಗಿ ಮಾಡಬೇಡ. ಇರೋ ನಮ್ಮ ಮಗ ನಾನು ನಮ್ಮ ರಂಜು ಅಕ್ಕ ಇಬ್ಬರು ಸೇರಿ ಇರೋ ನಮ್ಮ ಮಗನ ಚೆನ್ನಾಗಿ ಬೆಳೆಸ್ಬೇಕು, ಒಳ್ಳೆ ಬುದ್ಧಿ ಕಲಿಸ್ಬೇಕು, ಮನೆಯಾಗೆ ಗೌರವದಿಂದ ಇರಬೇಕು ಅಂತ ನಾವು ಒಳ್ಳೆ ಬುದ್ಧಿ ಕಲಿಸಿದ್ದೀವಿ. ಆದರೆ ಬಂದು ನನ್ನ ಮಗನ ಹಾಳು ಮಾಡಬೇಡ ನೀನು. ಇಲ್ಲದೆಲ್ಲ ಮಾತಾಡ್ತಾಳೆ. ನಾನು ನಿನ್ನ ಇಷ್ಟಪಟ್ಟಿದ್ದೀನಿ ಅಂತ ಕೇಳ್ತಾಳೆ. ಹೋಗಿ ಇಷ್ಟಪಡೋಕೆ ಬೇರೆ ಯಾರು ಸಿಗ್ಲಿಲ್ವೇನೆ? ನನ್ನ ಮಗನೇನೆ ನಿನಗೆ ಸಿಕ್ಕಿದ್ದು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಮುತ್ತು, ನಿನ್ನ ಮನೆ ಹತ್ರ ಯಾಕೆ ಬರ್ತಿದ್ದೆ ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇರೋದು. ನೀನು ಹಗಲೆಲ್ಲ ಯಾಕೆ ಬರ್ತಿದ್ದೆ ಹೇಳು? ಹಂಗೆಲ್ಲ ಬರಬಾರ್ದಮ್ಮ. ನಾವು ಹೆಂಗೋ ನೆಮ್ಮದಿಯಾಗಿದ್ದೀವಿ, ಸುಮ್ಮನೆ ಯಾಕೆ ಇಲ್ಲಿ ಲೋಟನು ಜಗಳ ಎಲ್ಲ ತಂದಿಕ್ತೀಯ? ನಿಮ್ಮ ಅಕ್ಕನ ಜೀವನ ನೋಡಿದ್ರೆ ಹಿಂಗಾಗೈತೆ. ಇವಾಗ ನೀನು ಹಿಂಗೆ ಮಾಡಿದ್ರೆ ನಿಮ್ಮ ಅಪ್ಪ ನಿಮ್ಮಮ್ಮಗೆ ಗೌರವ ಇರುತ್ತಾ? ಅದನ್ನೆಲ್ಲ ಯೋಚನೆ ಮಾಡಲ್ಲ ಅವರು. ಯೋಚನೆ ಮಾಡೋಳಾಗಿದ್ರೆ ಹಿಂಗೆಲ್ಲ ಬರ್ತಾ ಇರಲಿಲ್ಲ. ನನ್ನ ಮಗ ಹೋಗ್ತಿದ್ದವನ್ನ ನೂತು ಅಂತ ನಿಲ್ಲಿಸಿ ಮಾತಾಡಿಸ್ತೀಯಲ್ಲ, ಅಂಥದ್ದೇನು ಮಾತಾಡಿಸೋ ಅಂಥದ್ದು ನೀನು? ನಿನ್ಗೇನು ಅಧಿಕಾರ ಐತೆ ಅವನ್ನ ಅಷ್ಟೊಂದು ಬಲವಂತ ಮಾಡಿ ಮಾತಾಡಿಸ್ಬೇಕು ಅನ್ನೋದು? ಅವ್ನು ಮಾತಾಡಲೇಬೇಕು ಅನ್ನೋ ಥರ ಅವನ್ನ ಹಿಂಸೆ ಮಾಡ್ತೀಯಲ್ಲ. ನನ್ನ ಮಗ ಮೃದು ಸ್ವಭಾವದನು ಅಂಥವ್ನಿಗೆ ಮೆತ್ತ ನಾನು ಬಯಸ್ತಾ ನನ್ನ ಮಗ. ಅಂಥವನ್ನ ಮಾತಾಡು ಅಂತ ಹಿಂದೆ ಹೋಗಿ ಅವ್ನಿಗೆ ಎಷ್ಟು ಇದನ್ನು ಮಾಡ್ತೀಯಲ್ಲ, ನಿನಗೆ ಎಷ್ಟಿರಬೇಡ. ಮಾತಾಡಬೇಡ ಅಂತ ಹೇಳಿದ್ದು ನಿನಗೆ ಅರ್ಥ ಆಗಲ್ವಾ? ಯಾಕೆ ಮಾತಾಡ್ಸೋದು ನೀನು ನನ್ನ ಮಗನ್ನ?
ಮಾತಾಡಿಸ್ತೀನಿ ನಾನು. ಮಾತಾಡ್ಸೋಕೆ ಇಷ್ಟ. ನನಗೆ ನೂತು ಅಂತಂದರೆ ಇಷ್ಟ, ಮಾತಾಡಿಸ್ತೀನಿ. ನನಗೆ ನೂತು ಜೊತೆ ಮಾತಾಡ್ಬೇಕಂತಂದರೆ ಇಷ್ಟ. ನೂತು ಒಂದೊಂದು ಮಾತನ್ನು ನನಗಿಷ್ಟ. ನೂತು ನೋಟ ಇಷ್ಟ, ನೂತು ಮಾತಾಡೋ ಸ್ಟೈಲ್ ಇಷ್ಟ, ಅವನು ನಡೆಯೋ ಸ್ಟೈಲ್ ಇಷ್ಟ. ಪ್ರತಿಯೊಂದು ನೂತು 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 ಪ್ರತಿಯೊಂದರಲ್ಲೂ ನನಗೆಲ್ಲ ಇಷ್ಟ. ನೂತು ಪ್ರತಿಯೊಂದು ಏನು ಆ್ಯಕ್ಟಿವಿಟಿ ಆಗಿರ್ಬೋದು, ಪ್ರತಿಯೊಂದು ಏನು ಮಾಡ್ತಾರೋ ಅದೆಲ್ಲ ನನಗೆ ಇಷ್ಟ 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 ಇಷ್ಟ. ಅಷ್ಟೇ. ಇರೋ ಇಷ್ಟನ ಹೇಳ್ಬಾರ್ದಾ? ಹಾಂ, ಅದನ್ನು ಕಂಡ್ರೆ ನನಗೆ ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಅದೆಲ್ಲ ನೋಡ್ತಾ 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 ನನ್ನ ಮನ್ಸಿಗೂ ಅದು ತುಂಬ ಇಷ್ಟ ಆಗೋಗ್ಬಿಟ್ಟೈತೆ. ಅವರು ನೋಡೋ ನೋಟ ಆಗಿರ್ಬೋದು, ಅವ್ರು ನಡೆಯೋ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ನನ್ನ ಮನಸ್ಸೊಳಗಡೆ ಕೂತ್ಕೊಂಡಿದೆ. ಪ್ರತಿಯೊಂದು ನಾನು ನೋಡಿ 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 ಇಷ್ಟಪಟ್ಟು ಮಾತಾಡಿಸ್ತೀನಿ. ತುಂಬ ಚೆನ್ನಾಗಿ ಅವರು ನನಗೆ ಕ್ಲೋಸ್ ಆಗಿದ್ರು. ನಾನು ಇಷ್ಟು ದಿನ ಈ ವಾರದಿಂದ ತುಂಬ ಕ್ಲೋಸ್ ಆಗಿದ್ವಿ. ಮಾತಾಡ್ತಾ 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 ನನಗೆ ಅವ್ರ ಮೇಲೆ ಇಷ್ಟ ಆಗ್ಬಿಟ್ಟೈತೆ. ಹೊಡಿಬೇಡಿ ಪ್ಲೀಸ್, ಪ್ಲೀಸ್ ಹೊಡಿಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ಏನು ತಿಳ್ಕೊಂಡಲ್ಲೇ ಸುಮ್ಮನೆ ಏನಕ್ಕೆ ಹಿಂಗೆ ಮಾಡ್ತೀರಾ? ಬಿಡು ಭೂಮಿ ಎತ್ಲಾಗೆ ಹೋಗ್ಲಿ, ಸುಮ್ಮನಿರು. ಒದಿಯೋಕ್ಕೆಲ್ಲ ಹೋಗ್ಬೇಡ, ಸರಿಯಾಗಿ ಬೈದು ಕಳಿಸು. ಹೇಳಿದೆಯಲ್ಲ ಇವಾಗ ಮಾತಾಡಬೇಡ ಅಂತೇಳಿ. ಇನ್ನೊಂದ್ಸತಿ ಏನಾರ ಮಾತಾಡಿದರೆ ಬಂದು ಸರಿಯಾಗಿ ಅದೇನು ಹೇಳ್ಬೇಕು ಅದನ್ನ ಹೇಳ್ಬಂತೆ. ಸುಮ್ಮನಿರು. ಸದ್ಯಕ್ಕೆ ಏನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ದೇವ್ರೆ, ಈ ಮಕ್ಕ ಯಾಕಪ್ಪ ಹಿಂಗೆ ಹೊಡಿತೈತೆ? ಯಪ್ಪ, ಒಕ್ಕೈನೆದ್ರಿಗೆ ಇವಾಗ ಮಕ್ಕ ತೋರ್ಸೋಕ್ಕಲ್ಲ ನನಗೆ. ಒಕ್ಕೈ ನೋಡಿರೋಂಥರ ಭಯ ಆದಂಗೆ ಆಗುತ್ತೆ. ಭೂಮಿ ಅಕ್ಕ ನಾವಾಗ ಬಂದು ನಮ್ಮ ಮನೆಗೆ ನಮ್ಮ ಅಮ್ಮ ಇಂತ ಹೇಳ್ದಾಗಿಂದಲೂ ಒಂಥರ ಅನಿಸ್ತೈತಿ. ಇವ್ರಿಗೆ ಮುಖನೂ ತೋರ್ಸೋಕೆ ನನಗೆ ಆಗಲ್ಲ. ಅಯ್ಯೋ ಯಾಕೆ ನೂತು? ಯಾಕೋ ನಿಮ್ಮಮ್ಮ ನನ್ನ ತಂಗಿ ನಂಗೆ ಹೊಡಿತಾ ಐತೆ? ಅರೇ ಬಾ, ನೀನಂತೂ ಅಂತ ಆದ್ರೆ ನಿನ್ನ ತಂಗಿಗಾನ ಒಳ್ಳೆ ಬುದ್ಧಿ ಕಲಿಸು. ಅಕ್ಕೈ ನಂಗೆನೆ ತಂಗಿನು ಅಂತ ಹೇಳಿ ಎಲ್ಲ ಮಾತಾಡ್ತಾರೆ ನೋಡಿ. ಎಷ್ಟಿರ್ಬೇಡ, ನನ್ನ ಮಗನ ದಾರೆಗೆ ಹೋಗನ್ನ ನೂತು 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 ಅಂತ ಮಾತಾಡಿಸ್ತಾಳೆ. ಏನು ಅವನು ಮಾತಾಡಲಿಲ್ಲ ಅಂತಂದ್ರೆ ಅಡ್ಗಟ್ಕೊಂಡು ನಿಂತ್ಕೊಂತಾಳಲ್ಲ. ಯಾರನ್ನ ಕಮ್ದರೆ ಏನು ಅನ್ಕಮ್ಮನ? ಹಾಂ, ಏನು ಅನ್ಕಮ್ಮನ ಹೇಳು ನನ್ನ ಮಗನ ಬಗ್ಗೆ. ಇರೋನ ಮಗ, ನಾವು ಹೆಂಗೋ ನಿಮ್ದಾಗ ಇದೀವಿ ಕಣಮ್ಮ. ಇಬ್ಬರಿಂದ ಒಬ್ಬ ಇದ್ದಾನೆ ಅಂತೇಳಿ ನಾವು ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಸಾಕಿದ್ದೀವಿ. ಅಂಥವ್ನಿಗೆ ಹಿಂಗೆಲ್ಲ ಮಾಡ್ತಾಳಲ್ಲ ಇವಳಿಗೆ ಎಷ್ಟಿರಬೇಡ. ಹಂಗೆ ನಿಮಗೆ ಮದುವೆ ಆಗ್ಬೇಕು ಎಂಬ ಇಷ್ಟ ಇದ್ದರೆ ಸುಮ್ಮನೆ ಮದುವೆ ಆಗ್ರಿ. ಯಾರನ್ನ ನೋಡ್ಕೊಂಡು ಅತಿ ಮತ್ತು ಇಬ್ಬರು ಮದುವೆ ಆಗ್ರಿ ನೀವು. ಅಲ್ಲ ಇವಳು ನೋಡಿ ಹೆಂಗೆ ಮಾತಾಡ್ತಾಳೆ. ಅರಪ್ಪ ಮಗನ ಈ ಕಡೆಗೆ ಬರೋ ಇಲ್ಲಿ. ಇಲ್ಲೋಡೆ, ಇವತ್ತೆಲ್ಲ ಅಷ್ಟು ನನ್ನ ಮಗನ ಏನಾರ ಮಾತಾಡಿಸ್ಬಿಟ್ಟಿದ್ದಿ ಅಂದರೆ ನಿನಗೇನೋ ಗ್ರಾಚಾರ ನೋಡಿ ಹೇಳಿರ್ತೀನಿ. ನನ್ನ ಮಗನ ಮಾತಾಡಿಸ್ಕೊಡ್ದು ನೀನು. ಅಯ್ಯೋ, ಇದೊಳ್ಳೆ ಸವಾಸ ಆಯ್ತಲ್ಲ. ಮಾತಾಡ್ಸಿದ್ಕೆ ಏನಾಯ್ತು? ಬಿಡು ಭೂಮಿ ಅಕ್ಕ. ಏನಾಯ್ತು ಅಂತ ಇವಾಗ? ಯಾಕೆ ನನ್ನ ತಂಗಿ ಹೊಡಿತಾ ಇದ್ದೀರಾ? ಯಾಕೆ ಹೊಡಿತಾ ಇದ್ದೀರಾ ನೀವು ಅಂತ ನನಗೆ ಅರ್ಥ ಆಗಲಿಲ್ಲ. ಏನಿಲ್ಲ, ನೂತನ ಮಾತಾಡಿಸ್ತೀನಿ ಅಕ್ಕ. ಅವನು ನನ್ನ ಹತ್ರ ತುಂಬ ಕ್ಲೋಸಾಗಿ ಮಾತಾಡ್ತಾನೆ. ನನಗೆಲ್ಲನ ಅವನು ಗ್ರೀಟಿಂಗ್ಸ್ ಎಲ್ಲ ಕೊಟ್ಟಿದ್ದಾನೆ. ಇದರಲ್ಲಿ ನ್ಯೂ ಇಯರಲ್ಲೆಲ್ಲನ ತುಂಬ ಚೆನ್ನಾಗಿ ನನಗೆ ಮಾತಾಡೋದಾಗಿರ್ಬೋದು, ತುಂಬ ಕ್ಲೋಸ್ ಆಗಿದ್ದ. ಅದಕ್ಕೇ ನನಗೆ ತುಂಬ ಇಷ್ಟ ಆಗ್ಬಿಟ್ಟ. ಹಂಗೆ ಕ್ಲೋಸ್ ಆಗ್ತಾ 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 ನೂತನಿಗೆ ತುಂಬ ಇಷ್ಟ ಆಗ್ಬಿಟ್ಟ. ಅದಕ್ಕೆ ನನಗೆ ಇವಾಗ ಹೇಳ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿರೋದನ್ನ. ಇವಾಗ ನೂತು ನೀನಂತಂದರೆ ನನಗೆ ತುಂಬ ಇಷ್ಟ ಅಂತೇಳಿ ಹೇಳೋದು ತಪ್ಪ? ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳೋದು ತಪ್ಪ? ಅಲ್ಲ ಹೇಳೋದು ತಪ್ಪ? ತಪ್ಪೇ ನೀನು ಮಾಡ್ತಾ ಇರೋದು. ತಪ್ಪೇ. ಯಾರೇ ಆಗಲಿ ತಪ್ಪ ಅಂತಲೇ ಹೇಳೋದು. ತಪ್ಪು ಮಾಡ್ತಾ ಇರೋದನ್ನ ಸರಿ ಅಂತ ಹೇಳೋಕ್ಕಾಗಲ್ಲ. ಕಣ್ಣೆದುರಿಗೆ ತಪ್ಪು ನಡೀತಾ ಇದ್ರೂ ನೋಡ್ಕೊಂಡು ಸುಮ್ಮನಿರ್ತೀವಿ ಅಂತ ತಿಳ್ಕೊಂಡಿದ್ಯಾ? ತಪ್ಪು ಯಾರೇ ಆಗಲಿ ಇಂಥದ್ದು ಬಿಟ್ಕೊಡಲ್ಲ. ಮಗನಿಗಾಗಲಿ ಮಗಳಿಗಾಗಲಿ ಯಾವ ತಾಯಿನೂ ಬಿಟ್ಕೊಡೋದಿಲ್ಲ. ಎಲ್ಲ ಮಾಡಬೇಡ ನೋಡಿ, ಹೇಳಿರ್ತೀನಿ. ನಾವು ನನ್ನ ಮಗನ ಕಷ್ಟಪಟ್ಟು ಸಾಕಿ ಬೆಳೆಸಿ ನಾವು ಎಷ್ಟು ಚೆನ್ನಾಗಿ ಅವನ ಮೇಲೆ ಏನೋ ಒಂದು ಆಸೆ ಇಟ್ಕೊಂಡಿದ್ದೀವಿ. ನಿನ್ನಿಂದ ನಾವು ಆಸೆ ಎಲ್ಲನ ನಿರಾಸೆ ಮಾಡಬೇಡ. ಎಲ್ಲ ನಮ್ಮ ಮನೆ ಹಾಳು ಮಾಡಬೇಡ ನೀನು. ನಮ್ಮ ಮನೆ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ನೀನು ಮಾತಾಡೋ ಅಂಥದ್ದು ಅಧಿಕಾರ ಏನೂ ಇಲ್ಲ. ನೀನು ಮಾತಾಡೋ ಹಕ್ಕು ಏನೂ ಇಲ್ಲ. ಬಂದು ಇಲ್ಲಿ ಅವನ್ನ ಬಲವಂತ ಮಾಡಿ ಮಾತಾಡ್ಸೋ ಅಂಥದ್ದು ಏನಿಲ್ಲ ನೀನು. ಆಯಿತು ಬಿಡು ಮುತ್ತು, ಬಿಡಮ್ಮ ಬಿಡು. ಏನು ಮಾತಾಡೋಕೆ ಹೋಗ್ಬಿಡ, ಸುಮ್ಮನಿದ್ದು ಬಿಡು. ಸುಮ್ಮನಿರು. ನಾನು ನಮ್ಮಪ್ಪ ನಮ್ಮಮ್ಮನ ಹತ್ರ ಒಪ್ಪಿಸಿ ಮನೆಗೆ ಬಂದು ಮದುವೆ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ನಾನು ಅದನ್ನೇನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ, ಮಾಡ್ತೀನಿ ನೋಡಿ. ಅಲ್ಲ ನಾವೇನೇನು ಎಂತ ಮಾಡಬಾರ್ದು ಅಂತ ಕೆಲಸ ಏನೂ ಮಾಡಿಲ್ಲ. ಪಾಪ ಯಾಕೆ ಅವನ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರಾ? ಅವನು ತುಂಬ ಕ್ಲೋಸ್ ಆಗಿದ್ದ, ತುಂಬ ಕ್ಲೋಸಾಗಿ ಮಾತಾಡಿಸ್ತಿದ್ದ. ಅದಕ್ಕೆ ಮಾತಾಡಿದ್ವಿ. ಅದಕ್ಕೆ ಏನಾಯಿತು? ಇವಾಗ ನನ್ನ ತಂಗಿ ಅವನ್ನ ಇಷ್ಟಪಡ್ತಾ ಇದ್ದಾಳೆ. ಈಗ ಇಲ್ಲೇ ನೋಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು. ಇವಾಗ ಒಳ್ಳೆ ಹುಡುಗ, ಅವ್ರ ಅಮ್ಮಂದು ಗೌರ್ಮೆಂಟ್ ಜಾಬು. ಇವನು ಚೆನ್ನಾಗಿ ಇವಾಗ ಓದಿ ಇವನು ಒಳ್ಳೆ ಕೆಲಸಕ್ಕೆಲ್ಲ ಹೋಗ್ತಾನೆ. ಒಳ್ಳೆ ಹುಡುಗ, ಇನ್ನೂ ಏಜ್ನು ಕಡಿಮೆ ಐತೆ. ಇಬ್ಬರೊಳಗೂ ಜೋಡಿ ಚೆನ್ನಾಗಿರುತ್ತೆ. ಈ ಜೋಡಿ ಮಾಡೇ ಮಾಡ್ತೀನಿ ನಾನು. ಮತ್ತು ನೂತನ್ ಮತ್ತು ಮುತ್ತು ಜೋಡಿ ಸೂಪರ್. ಮುತ್ತು ನೂತು ಜೋಡಿ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಜೋಡಿ. ನೋಡಿ, ಇವರಮ್ಮ ಹೇಳಿದ ಮಾತ್ರ ಅವಳು ಮಾತಾಡೋದು ನಿಲ್ಲಿಸ್ತಾಳೆ ಅಂದ್ಕೊಂಡಿಯಾ? ಇಲ್ಲ, ಅವನಿಗೂ ತುಂಬ ಆಸೆ ಐತೆ ನೂತುಗೆ ನಮ್ಮ ಮುತ್ತು ಮೇಲೆ. ನಾವಂತೂ ಬಿಡಲ್ಲ. ಏನು ಮಾತಾಡ್ಸಿದ್ರೆ ಏನಾಗುತ್ತೆ? ಎಮ್ಮೆ ಯಾಕೆ ಹಿಂಗೆ ಆಡ್ತಾವಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನಿನ್ನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.